ಹಾಯ್, ಇವತ್ತು ಹೇಗೆ ಚಿಲ್ಲಿ ಫ್ಲೇಕ್ಸ್ ಮನೇಲೇ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 7ರಿಂದ 8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಬ್ಲ್ಯಾಕ್ ಕಲರ್ ಬರೋವರೆಗೂ. ತುಂಬ ಬ್ಲ್ಯಾಕ್ ಏನು ಬರೋದು ಬೇಕಾಗಿಲ್ಲ. ಅದಾಗೋ ಅಷ್ಟರಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಯಾರಿಗೆ ಉತ್ತರ ಗೊತ್ತಿದೆ ಅವ್ರಿಗೆ ಕಮೆಂಟ್ ಮಾಡಿ. ನಾವು ಎಲ್ಲ ಜಾಮ್ ತಿಂತೀವಿ, ಆದರೆ ಒಂದು ಜಾಮ್ ಮಾತ್ರ ತಿನ್ನಲ್ಲ. ಅದು ಯಾವ ಜಾಮ್? ಉತ್ತರ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ಇದನ್ನು ಈ ರೀತಿ ಫ್ರೈ ಮಾಡಿದ್ದೀನಿ. ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಬ್ಲ್ಯಾಕ್ ಏನು ಬಂದಿಲ್ಲ, ಮೀಡಿಯಮಾಗಿ ಬಂದಿದೆ. ಅದನ್ನು ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ಎಕ್ಸ್ಚೇಂಜ್ ಮಾಡಬೇಕು. ಈ ರೀತಿ ಅದು ಮುರಿದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಬರುತ್ತೆ. ಅದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಹಾಗೆ ಅದ್ರದ್ದು ಸೀಡ್ಸ್ ಎಲ್ಲ ಸಪ್ರೇಟ್ ಎತ್ತಿಡೋಣ, ಅದು ಬೇಕಾಗಿದೆ. ಇದನ್ನು ನುಣ್ಣಗೆ ಆಡಿಸ್ಕೊಬೇಕು. ನೋಡ್ತಿದ್ದೀರಲ್ಲ ಈ ರೀತಿ. ಈಗ ಇದನ್ನು ಒಂದು ಬೌಲ್ಗೆ ಎಕ್ಸ್ಚೇಂಜ್ ಮಾಡೋಣ. ಹಾಗೆ ನಾವು ಸೀಡ್ಸ್ನ ಎತ್ತಿಟ್ಟಿದ್ವಿ ಅಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಆಗ ಅದು ಚಿಲ್ಲಿ ಫ್ಲೇಕ್ಸ್ ಥರ ಕಾಣಿಸುತ್ತೆ. ನೋಡ್ತಿದ್ರಲ್ಲ ಈ ರೀತಿ ಮನೇಲಿ ಹೇಗೆ ಚಿಲ್ಲಿ ಫ್ಲೇಕ್ಸ್ ಮಾಡೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.